ನಾವು ನಾರ್ಮಲ್ ಆಗಿ ಈ ಪ್ರಕೃತಿಯಲ್ಲಿ ನಡೆಯೋ ಭಾರಿ ಸಂಘಟನೆಗಳನ್ನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಅಂದರೆ ಮೌಂಟೇನ್ಸ್ ಫಾರ್ಮ್ ಆಗೋದು, ದೊಡ್ಡ ದೊಡ್ಡ ನದಿಗಳು ಸೃಷ್ಟಿಯಾಗೋದು, ಅವುಗಳ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳೋದು, ಅಗ್ನಿ ಪರ್ವತಗಳು ಹುಟ್ಟೋದು, ಇವೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಯಾಕಂದರೆ ಇಂಥವೆಲ್ಲ ಸೃಷ್ಟಿಯಾಗೋಕ್ಕೆ ತುಂಬ ವರ್ಷಗಳಾಗುತ್ತೆ. ಆದರೆ ಈ ಸಲ ನಾವು ಒಂದು ಖಂಡ ಏರ್ಪಾಟಾಗೋದನ್ನು ಮತ್ತು ಒಂದು ಹೊಸ ಸಮುದ್ರ ಹುಟ್ಟೋ ಆರಂಭವನ್ನು ನೋಡ್ಬೋದು. ಯಾಕಂದರೆ ಆಫ್ರಿಕಾ ಖಂಡದ ಅಫಾರ್ ಟ್ರಯಾಂಗಲ್ ಅನ್ನೋ ಒಂದು ಪ್ರದೇಶದಲ್ಲಿ ಒಂದು ಕಡೆ ಭೂಮಿ ಸೀಳ್ತಾ ಇದೆ. 2005ರಲ್ಲಿ ಇಥಿಯೋಪಿಯಾದ ಮರುಭೂಮಿ ನೆಲದಲ್ಲಿ 35 ಮೈಲ್ಸ್ ಉದ್ದದ ಬಿರುಕು ಆಗಿತ್ತು. ಆ ಸಮಯದಲ್ಲಿ ಕೆಲವು ಶಾಸ್ತ್ರಜ್ಞರು ಇದು ಹೊಸ ಸಮುದ್ರ ಹುಟ್ಟೋಕೆ ಆರಂಭ, ಆಫ್ರಿಕಾ 2 ಭಾಗಗಳಾಗ್ತಿದೆ ಅಂತ ತಿಳಿಸಿದ್ರು. ಆದರೆ ಆವಾಗ ಇದು ತುಂಬ ವಿವಾದಾಸ್ಪದವಾಗಿತ್ತು. ಆದರೆ ಮತ್ತೆ 2018ರಲ್ಲಿ ಕೆನ್ಯಾದ ರಿಫ್ ವ್ಯಾಲಿಯಲ್ಲಿ ನೈರೋಬಿ ನಾರುಕ್ ಅನ್ನೋ ಹೈವೇ ಇರೋ ಜಾಗದಲ್ಲಿ ಸಡನ್ನಾಗಿ ಒಂದು ದೊಡ್ಡ ಬಿರುಕು ಕಾಣಿಸಿಕೊಳ್ತು. ಇದು ಸುಮಾರು 8 ಕಿಲೋಮೀಟರ್ನಷ್ಟು ಉದ್ದ ಇತ್ತು. ಅಷ್ಟೇ ಅಲ್ಲದೆ ದಿನೇ ದಿನೇ ದೊಡ್ಡದಾಗ್ತಾ ಇದೆ ಕೂಡ. ಇದರಿಂದ 2005ರಲ್ಲಿ ವಿಜ್ಞಾನಿಗಳು ಹೇಳಿದ ಮಾತು ನಿಜಾನೇ ಅಂತ ನಂಬಬೇಕಾಯಿತು. ವಿಜ್ಞಾನಿಗಳು ಮತ್ತೆ ಹೇಳಿದ್ರು ಇದು ಆಫ್ರಿಕಾ ಖಂಡ 2 ಸಮುದ್ರ ಹುಟ್ಟೋ ಒಂದು ಜಿಯೋಲಾಜಿಕಲ್ ಪ್ರಾಸೆಸ್ ಅಂತ. ಇದು ನೋಡಲು ಭೂಕಂಪದಂತೆ ಕಾಣಿಸಿದ್ರು ಇದು ಭೂಕಂಪವಲ್ಲ. ಇಲ್ಲಿ ಕಾಣ್ತಿರೋ ಈ ಚಿಕ್ಕ ಸೀಳ್ತಾ ಫ್ಯೂಚರ್ನಲ್ಲಿ ಆಫ್ರಿಕಾ ಖಂಡ 2 ಓಳಾಗೋಕ್ಕೆ, ಒಂದು ಹೊಸ ಸಮುದ್ರ ಹುಟ್ಟೋಕೆ ಕಾರಣವಾಗ್ತಿದೆ. ಇಂಥ ಒಂದು ಮಹಾಖಂಡ ಹೇಗೆ 2 ಓಳಾಗುತ್ತೆ, ಇದಕ್ಕೆ ಏನು ಕಾರಣ ಅಂತ ನಿಮಗೆ ಅನ್ನಿಸ್ಬೋದು. ಇದು ನಿಮಗೆ ಗೊತ್ತಾಗಬೇಕು ಅಂದರೆ ನಿಮಗೆ ಟೆಕ್ಟಾನಿಕ್ ಪ್ಲೇಟ್ಸ್ ಬಗ್ಗೆ ಗೊತ್ತಿರಬೇಕು. ನಾವಿರುವ ಈ ಭೂಮಿಯ ನೆಲದ ಭಾಗ ಸಮುದ್ರದವರೆಗೆ ಅಷ್ಟೇ ಇರುತ್ತೆ ಅಂತ ಸಾಮಾನ್ಯವಾಗಿ ಶಾಲೆಗೆ ಹೋಗದವರು ಅಂದುಕೊಳ್ತಾರೆ. ನಾವಿರುವ ನೆಲದ ಭಾಗ ಕೇವಲ ಈ ಮಹಾಖಂಡಗಳಷ್ಟೇ, ಉಳಿದದ್ದೆಲ್ಲ ಸಮುದ್ರವೇ ಅಂತ ಅಂದುಕೊಂಡ್ರೆ ಅದು ತಪ್ಪು. ಸಮುದ್ರವನ್ನೆಲ್ಲ ತೆಗೆದು ಹಾಕಿದರೆ ನಮ್ಮ ಭೂಮಿ ಈ ರೀತಿ ಕಾಣಿಸುತ್ತೆ. ಅಂದರೆ ಸಮುದ್ರದ ಕೆಳಗೆ ಕೂಡ ನೆಲ ಇರುತ್ತೆ. ಈ ಪೂರ್ತಿ ನೆಲವನ್ನೆಲ್ಲ ಕ್ರಸ್ಟ್ ಅಂತ ಕರೀತಾರೆ. ಇದು 100 ಕಿಲೋಮೀಟರ್ ಆಳದವರೆಗೆ ಇರುತ್ತೆ. ಆ 100 ಕಿಲೋಮೀಟರ್ ಆಳದ ನಂತರ ಮ್ಯಾಂಟಲ್ ಅನ್ನೋ ಲೇಯರ್ ಇರುತ್ತೆ. ಇದು ತುಂಬ ಬಿಸಿಯಾಗಿ ಕುದೀತಾ ಇರುತ್ತೆ. ಈಗ ನಾವು ಮತ್ತೆ ಕ್ರಸ್ಟ್ ಕಡೆ ಬಂದರೆ, ಈ ಕ್ರಸ್ಟ್ ಅನ್ನೋದು ಎಲ್ಲ ಕಡೆ ಅಂಟಿಕೊಂಡು ದುಂಡಾಗಿ ಇರೋದಿಲ್ಲ. ಈ ಕ್ರಸ್ಟ್ ಒಡೆದು ಹೋಗಿರುತ್ತೆ. ಒಂದು ಮಣ್ಣಿನ ಗಡಿಗೆ ಒಡೆದು ಹೋದರೆ ಹೇಗೆ ಅದರ ಚೂರುಗಳು ಫಲಕದಂತೆ ಕಾಣಿಸ್ತವೋ, ಅದೇ ಥರ ಈ ಒಡೆದು ಹೋದ ಕ್ರಸ್ಟ್ನ ಚೂರುಗಳೇ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಅಥವಾ ಟೆಕ್ಟಾನಿಕ್ ಫಲಕಗಳು. ಈ ಫಲಕಗಳು ಒಂದನ್ನೊಂದು ತಳ್ಳಿಕೊಳ್ತಾ ಇರ್ತವೆ. ಇವುಗಳ ಅಂಚಿನಲ್ಲಿ ಈ ಕಾರಣದಿಂದಲೇ ಭೂಕಂಪಗಳು ಕೂಡ ಬರ್ತಾ ಇರ್ತವೆ. ಈ ವಿಷಯವನ್ನು 1960ರಲ್ಲಿ ಕಂಡುಹಿಡಿದಿದ್ದಾರೆ. ಈಗ ನಿಮಗೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂದರೆ ಏನು ಅಂತ ಗೊತ್ತಾಯಿತು ಅಂದ್ಕೊಳ್ತೀನಿ. ಇಂತಹ ಟೆಕ್ಟಾನಿಕ್ ಪ್ಲೇಟ್ಸ್ ನಮ್ಮ ಭೂಮಿಯಲ್ಲಿ 15ರಿಂದ 20 ಇವೆ ಅಂತ ಅಂದಾಜಿಸಲಾಗಿದೆ. ಅಮೆರಿಕ, ಕೆನಡಾ ದೇಶಗಳು ನಾರ್ತ್ ಅಮೆರಿಕನ್ ಟೆಕ್ಟಾನಿಕ್ ಪ್ಲೇಟ್ ಮೇಲೆ ಇವೆ. ಚೈನಾ, ರಷ್ಯಾ, ಯುರೋಪ್ ದೇಶಗಳೆಲ್ಲ ಯುರೇಷಿಯನ್ ಅನ್ನೋ ಟೆಕ್ಟಾನಿಕ್ ಪ್ಲೇಟ್ ಮೇಲೆ ಇವೆ. ನಮ್ಮ ಭಾರತಕ್ಕೆ ಸಪ್ರೇಟಾಗಿ ಟೆಕ್ಟಾನಿಕ್ ಪ್ಲೇಟ್ ಇದೆ. ಅದಕ್ಕೆ ಅದರ ಹೆಸರು ಕೂಡ ಇಂಡಿಯನ್ ಟೆಕ್ಟಾನಿಕ್ ಪ್ಲೇಟ್ ಅಂತ ಇದೆ. ಆದರೆ ಆಫ್ರಿಕಾ ಖಂಡ 2 ಟೆಕ್ಟಾನಿಕ್ ಪ್ಲೇಟ್ಸ್ನಿಂದ ರೂಪುಗೊಂಡಿದೆ. ಒಂದು ನೂಬಿಯನ್ ಪ್ಲೇಟ್, ಇನ್ನೊಂದು ಸೊಮಾಲಿ ಅನ್ನೋ ಪ್ಲೇಟ್. ಇವೆರಡು ಭಿನ್ನವಾದ ಟೆಕ್ಟಾನಿಕ್ ಪ್ಲೇಟ್ಸ್ ಆಗಿವೆ. ಈಗ ಆಫ್ರಿಕಾ 2 ಭಾಗಗಳಾಗೋಕ್ಕೆ ಕಾರಣ ಈ ಟೆಕ್ಟಾನಿಕ್ ಪ್ಲೇಟ್ಸ್ನೇ. ಯಾಕಂದರೆ ಇವೆರಡು ಒಂದಕ್ಕೊಂದು ದೂರ ಸರಿತಾ ಇವೆ. ಇವು ದೂರ ಸರಿತಾ ಇರೋದಕ್ಕೆ ಆಗಿದ್ದೇ ಈ ಕ್ರ್ಯಾಕ್ ಈ ಟೆಕ್ಟಾನಿಕ್ ಪ್ಲೇಟ್ಗಳು ದೂರ ಸರಿದಂತೆ ದೊಡ್ಡದಾಗ್ತಾ ಹೋಗುತ್ತೆ. ಈ ಕಾರಣದಿಂದ ರಿಲೀಸ್ ಆಗೋ ಮ್ಯಾಗ್ಮಾ ಕಾರಣದಿಂದ ಆ ಸುತ್ತಮುತ್ತಲಿರೋ ದೇಶದಲ್ಲಿ ದೊಡ್ಡ ಭೂಕಂಪಗಳು ಬರೋ ಅವಕಾಶ ಇದೆ. ಇದರಲ್ಲಿ ಜಾಸ್ತಿ ಎಫೆಕ್ಟ್ ಆಗೋದು ಇಥಿಯೋಪಿಯಾ, ಎರಿತ್ರಿಯಾ, ಜಿಬೋಲೆ ಅನ್ನೋ ದೇಶಗಳು. ಇಲ್ಲಿ ಪೂರ್ತಿಯಾಗಿ ಕ್ರ್ಯಾಕ್ಸ್ ಬಂದು ಅಲ್ಲಿನ ಲಾವಾ ಬೇರೆ ಕಡೆಗೆ ಹೋಗಿ ಅಲ್ಲಿ ಒಂದು ಓಷಿಯಾನಿಕ್ ಫ್ಲೋರ್ ಕ್ರಿಯೇಟ್ ಆಗುತ್ತೆ. ಆಗ ಮೇಲಿರೋ ರೆಡ್ ಸಿ ಅನ್ನೋ ಸಮುದ್ರದ ನೀರು ಈ ಜಾಗಕ್ಕೆ ಬಂದು ಒಂದು ಹೊಸ ಸಮುದ್ರ ಕ್ರಿಯೇಟ್ ಆಗುತ್ತೆ. ಆವಾಗ ಆಫ್ರಿಕಾ 2 ಭಾಗಗಳಾಗುತ್ತೆ. ಆವಾಗ ನಾವು ಆಫ್ರಿಕಾವನ್ನು ಈಸ್ಟ್ ಆಫ್ರಿಕಾ, ವೆಸ್ಟ್ ಆಫ್ರಿಕಾ ಅಂತ ಕರಿತೀವೇನೋ. ನೆಕ್ಸ್ಟ್ ಟಾಪಿಕ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆಲ್ಲ ಬುಕ್ಸ್ ಓದಬೇಕು ಅಂತ ಇರುತ್ತೆ. ಆದರೆ ಈ ಬ್ಯುಸಿ ಲೈಫ್ನಲ್ಲಿ ಓದೋಕ್ಕಾಗೋದಿಲ್ಲ. ಕೆಲವರಿಗೆ ಬುಕ್ಸ್ ಓದೋಕ್ಕಿಂತ ಅದರೊಳಗಿನ ವಿಷಯವನ್ನು ಯಾರಾದರೂ ಹೇಳಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿರುತ್ತೆ. ಅಂಥವ್ರಿಗೋಸ್ಕರನೇ ಇದೆ ಕುಕು FM ಆ್ಯಪ್. ಈ ಆ್ಯಪ್ನಲ್ಲಿ ನಾನು ರೀಸೆಂಟಾಗಿ ಇಕಿಗಾಯ್ ಅನ್ನೋ ಒಂದು ಬುಕ್ನ ಓದಿದ್ದೀನಿ. ನಮ್ಮೆಲ್ಲರಿಗೂ ಸಂತೋಷವಾಗಿ ಇರಬೇಕು ಅಂತ ಇರುತ್ತೆ. ಆದರೆ ನಾವು ನಮ್ಮ ಪೂರ್ತಿ ಜೀವನವನ್ನು ಸಂತೋಷವನ್ನು ಹುಡುಕುತ್ತಾ ಕಳೆದು ಬಿಡ್ತೀವಿ. ಈ ಪುಸ್ತಕ ಸಂತೋಷವಾಗಿ ಹೇಗೆ ಬದುಕಬೇಕು, ಒಂದು ಸಕಾರಾತ್ಮಕ ಜೀವನವನ್ನು ಹೇಗೆ ಪಡಿಬೇಕು ಅನ್ನೋದನ್ನು ತಿಳಿಸುತ್ತೆ. ಈ ಪುಸ್ತಕವನ್ನು ನೀವು ಕೂಡ ಕೇಳಬೇಕು ಅಂದರೆ ಇದನ್ನು ಕುಕು FM ಆ್ಯಪ್ನಲ್ಲಿ ಕೇಳ್ಬೋದು. ಇದಷ್ಟೇ ಅಲ್ಲದೆ ಇದರಲ್ಲಿ ನೀವು ತುಂಬ ಪಾಪ್ಯುಲರ್ ಬುಕ್ಸ್ನ ಕನ್ನಡದಲ್ಲೇ ಕೇಳಿ ತಿಳ್ಕೊಬೋದು. ನೀವು ಟ್ರಾವೆಲ್ನಲ್ಲಿ ಇದ್ದಾಗ ಇಲ್ಲ ಏನಾದರೂ ಕೆಲಸ ಮಾಡುವಾಗ ಈ ಕುಕು FM ಆ್ಯಪ್ನಲ್ಲಿ ಹಲವಾರು ಬುಕ್ಸ್ನ ಮಲ್ಟಿಪಲ್ ಲ್ಯಾಂಗ್ವೇಜಸ್ನಲ್ಲಿ ಕೇಳಿ ತಿಳ್ಕೊಬೋದು. ಇದರಲ್ಲಿ 1000+ ಅವರ್ಸ್ ಕಂಟೆಂಟ್ ಇದೆ. ಎಷ್ಟೋ ಇಂಟರ್ನ್ಯಾಷನಲ್ ಬುಕ್ ಸೆಲ್ಲರ್ಸ್ನ ಆಡಿಯೋ ಬುಕ್ ರೂಪದಲ್ಲಿ ನಮ್ಮ ಮುಂದೆ ತಂದಿದ್ದಾರೆ. ಮತ್ತು ಪ್ರತಿ ತಿಂಗಳು ಹೊಸ ಆಡಿಯೋ ಬುಕ್ಸ್ ಆ್ಯಡ್ ಆಗ್ತಾನೆ ಇರ್ತವೆ. ಇದಕ್ಕೆ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರ್ನಲ್ಲಿ 4.5 ರೇಟಿಂಗ್ ಇದೆ. ನಾರ್ಮಲ್ ಆಗಿ ಇದರ ಬೆಲೆ $399. ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ 50% ಡಿಸ್ಕೌಂಟ್ ಕೊಡ್ತಿದ್ದಾರೆ. ನೀವು TDK50 ಅನ್ನೋ ಕೂಪನ್ ಕೋಡ್ ಬಳಸಿದರೆ ನಿಮಗೆ ಇದು ಕೇವಲ $199ಗೆ ಸಿಗುತ್ತೆ.
ಈ ಕೂಪನ್ ಕೋಡ್ ಕೇವಲ ಮೊದಲ 250 ಜನರಿಗೆ ಮಾತ್ರ ಕೆಲಸ ಮಾಡುತ್ತೆ. ಆದ್ರಿಂದ ಇವತ್ತೇ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಇಷ್ಟವಾದ ಬುಕ್ನ ಆಡಿಯೋ ರೂಪದಲ್ಲಿ ಕೇಳಿ. ಎಲ್ಲ ಚೆನ್ನಾಗಿದೆ, ಆದರೆ ಈ ಪ್ರಕೃತಿಯ ಅದ್ಭುತ ಬದಲಾವಣೆಯನ್ನು ನಾವು ನೋಡ್ತೀವಾ ಅಂದರೆ ಅದು ಸಾಧ್ಯವಿಲ್ಲ. ನಮ್ಮ ಮೊಮ್ಮಕ್ಕಳಾದರೂ ನೋಡ್ತಾರಾ ಅಂದರೆ ಅವರು ಕೂಡ ನೋಡೋಕ್ಕಾಗಲ್ಲ. ಆದರೆ ಯಾವತ್ತೋ ಒಂದು ದಿನ ಮನುಷ್ಯರ ಒಂದು ಜನ್ರೇಷನ್ ಈ ಬದಲಾವಣೆಯನ್ನು ನೋಡಲಿದೆ. ಯಾಕೆ ಅಷ್ಟು ಲೇಟಾಗಿ ಬದಲಾವಣೆ ಆಗುತ್ತೆ ಅಂದರೆ ಈ ಪ್ಲೇಟ್ಸ್ ತುಂಬ ಸ್ಲೋ ಆಗಿ ಮೂವ್ ಆಗ್ತವೆ. ಎಷ್ಟು ಸ್ಲೋ ಆಗಿ ಅಂದರೆ ನಮ್ಮ ಉಗುರುಗಳು ಬೆಳೆದಷ್ಟು ವೇಗವಾಗಿ. ನಮ್ಮ ಉಗುರುಗಳು ಎಷ್ಟು ವೇಗವಾಗಿ ಬೆಳೀತವೆ ಗೊತ್ತಾ? ಭಾರತಕ್ಕೆ ಸೇರಿದ ಶ್ರೀಧರ್ ಚಿಲ್ಲಾಲ್ ಅನ್ನೋರು 1952ರಲ್ಲಿ ತಮ್ಮ ಉಗುರುಗಳನ್ನು ಕಟ್ ಮಾಡ್ಕೊಳ್ಳೋದನ್ನು ನಿಲ್ಲಿಸಿದ್ರು. ಅವರು ಆ ರೀತಿ 66 ವರ್ಷಗಳು ಉಗುರುಗಳನ್ನು ಬೆಳೆಸಿದ್ರೆ ಅವು ಬೆಳೆದದ್ದು ಕೇವಲ 9 ಮೀಟರ್ಸ್ ಮಾತ್ರ. ಅಂದರೆ 66 ವರ್ಷಗಳಿಗೆ 9 ಮೀಟರ್ಸ್ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಸರಿಬೋದು. ಅಂದರೆ ಒಂದು ಕಾಣುವ ಭಾರಿ ಬದಲಾವಣೆ ಬರಲು ಎಷ್ಟು ವರ್ಷಗಳಾಗುತ್ತೋ ನೀವೇ ಯೋಚನೆ ಮಾಡಿ. ನಾವು ಅದೇ ಜಾಗದಲ್ಲಿ ಹುಟ್ಟಿ ಮುದುಕರಾಗಿ ಸತ್ತು ಹೋದರೂ ಕೂಡ ಅವು ಸರಿತಾ ಇವೆ ಅನ್ನೋದು ಗೊತ್ತಾಗೋದಿಲ್ಲ. ನಮಗೆ ಗೊತ್ತಾಗೋದಿಲ್ಲ ಅಂದರೆ ಅಷ್ಟು ಸಿಂಪಲ್ಲಾಗಿ ಅಷ್ಟು ಸೈಲೆಂಟಾಗಿ ಬದಲಾವಣೆ ಆಗುತ್ತಾ ಅಂದರೆ ಅದು ಸರಿಯೋದು ಗೊತ್ತಾಗೋದಿಲ್ಲ. ಆದರೆ ಅದರಿಂದ ಆಗೋ ಪರಿಣಾಮಗಳು ನಮಗೆ ಗೊತ್ತಾಗ್ತವೆ. ಆ ಪರಿಣಾಮಗಳೇನು ಅಂದರೆ ಇದು ಸರಿದಂತೆಲ್ಲ ವರ್ಷಗಳು ಕಳೆದಂತೆಲ್ಲ ಇಲ್ಲಿ ಕೆಲವು ಭೌಗೋಳಿಕ ಮತ್ತು ವಾತಾವರಣ ಬದಲಾವಣೆಗಳು ಆಗಲಾರಂಭಿಸ್ತವೆ. ಇಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಅಗ್ನಿಪರ್ವತಗಳು ಹುಟ್ಟೋ ಚಾನ್ಸ್ ಇದೆ. ಆಲ್ರೆಡಿ ಈ ಪ್ರದೇಶದಲ್ಲಿ ತುಂಬ ಅಗ್ನಿಪರ್ವತಗಳಿವೆ. ಇವುಗಳ ಜೊತೆಗೆ ಇನ್ನಷ್ಟು ಹುಟ್ಟುವ ಅವಕಾಶವಿದೆ. ಯಾಕಂದರೆ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಒಂದಕ್ಕೊಂದು ದೂರ ಹೋಗುವಾಗ ಆ ಸೀಳಿದ ಜಾಗದಲ್ಲಿ ಭೂಮಿಯ ಕ್ರಸ್ಟ್ ತಿನ್ನಾಗಿ ಬದಲಾಗುತ್ತೆ. ಆಗ ಆ ಪ್ರದೇಶ ವೀಕ್ ಆಗೋದ್ರಿಂದ ವೋಲ್ಕೆನೋಗಳು ಇನ್ನಷ್ಟು ಜಾಸ್ತಿ ಕ್ರಿಯೇಟ್ ಆಗೋ ಚಾನ್ಸ್ ಇದೆ. ಈ ರೀತಿ ಎಲ್ಲ ಆಗಿ ಆಫ್ರಿಕಾ ಎರಡಾಗಿ ವಿಭಜನೆ ಆಗೋಕೆ ಸುಮಾರು 250 ಮಿಲಿಯನ್ ವರ್ಷಗಳು ಆಗುತ್ತೆ ಅಂತ ಶಾಸ್ತ್ರಜ್ಞರ ಅಂದಾಜು. ಅಂದರೆ 25 ಕೋಟಿ ವರ್ಷಗಳಾಗುತ್ತಂತೆ. ಆಫ್ರಿಕಾ ಖಂಡ 2 ಓಳಾಗ್ತಿದೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಆದರೆ ಇದು ಯಾವ ರೀತಿ ಆಗುತ್ತೆ, ಯಾವ ಶೇಪ್ನಲ್ಲಿ ಆಗುತ್ತೆ, ಇದು ಆದ ನಂತರ ಪ್ರಪಂಚದ ಮೇಲೆ ಇದರ ಎಫೆಕ್ಟ್ ಯಾವ ಥರ ಇರುತ್ತೆ, ಇದರ ಕೆಳಗೆ ಏನಾಗ್ತಿದೆ ಅನ್ನೋದು ವಿಜ್ಞಾನಿಗಳಿಗೂ ಸರಿಯಾಗಿ ಗೊತ್ತಾಗಿಲ್ಲ. ಆದರೆ ಭೂಮಿಯಲ್ಲಿರೋ ಮಹಾಖಂಡಗಳು ಹೇಗೆ ಏರ್ಪಾಟಾದವು, ಅಗ್ನಿಪರ್ವತಗಳು ಹೇಗೆ ಹುಟ್ಟುತ್ತವೆ ಅನ್ನೋದು ಇದರಿಂದ ಇನ್ನಷ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳೋಕ್ಕೆ ಖಗೋಳಶಾಸ್ತ್ರಜ್ಞರು ಫುಲ್ ಕ್ಯೂರಿಯಾಸಿಟಿಯಿಂದ ಇದನ್ನು ಸ್ಟಡಿ ಮಾಡ್ತಿದ್ದಾರೆ. ನಾವು ತಿಳ್ಕೊಬೇಕಾದ ಇನ್ನೊಂದು ವಿಷಯ ಏನಂದರೆ ಮೂವ್ ಆಗ್ತಿರೋದು ಕೇವಲ ಆಫ್ರಿಕಾದ ಟೆಕ್ಟಾನಿಕ್ ಪ್ಲೇಟ್ಸ್ ಅಷ್ಟೇ ಅಲ್ಲ, ಭೂಮಿಯ ಎಲ್ಲ ಪ್ಲೇಟ್ಸ್ನೂ ಕೂಡ ಮೂವ್ ಆಗ್ತಾ ಇವೆ. ಆದರೆ ಆಫ್ರಿಕಾ ಪ್ಲೇಟ್ಸ್ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತಿವೆ ಅಂತ ಈ ಕ್ರ್ಯಾಕ್ಸ್ನಿಂದ ಗೊತ್ತಾಗುತ್ತೆ. ಈ ರೀತಿ ಎಲ್ಲ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ ಆಗ್ತಿರೋದ್ರಿಂದ ಫ್ಯೂಚರ್ನಲ್ಲಿ ತುಂಬ ಬದಲಾವಣೆಗಳು ಆಗ್ಬೋದು. ಆಸ್ಟ್ರೇಲಿಯಾ ನಮ್ಮ ಇಂಡಿಯಾದ ಕೆಳಗೆ ಬರ್ಬೋದು, ನಾರ್ತ್ ಅಮೆರಿಕಾ ಯುರೋಪ್ಗೆ ಅಂಟಿಕೊಳ್ಬೋದು, ಅಥವಾ ಎಲ್ಲ ಖಂಡಗಳು ಒಂದೇ ನೆಲದಂತೆ ಆಗ್ಬೋದು. ಇದನ್ನು ಪ್ಯಾಂಜಿಯಾ ಅಂತ ಕರೀತಾರೆ. ಈ ರೀತಿ ಭೂಮಿಯ ಆರಂಭದಲ್ಲಿ ಇತ್ತಂತೆ, ಕಾಲ ಕಳೆದಂತೆ ಒಡೆದು ಹೋಗಿ ಈಗ ಈ ರೀತಿ ಆಗಿದೆ. ಈಗ ಮತ್ತೆ ಇವೆಲ್ಲ ಸೇರಿ ನೋವೋ ಪ್ಯಾಂಜಿಯಾ ಆಗ್ಬೋದು ಅಂತ ಅಂದಾಜಿಸ್ತಿದ್ದಾರೆ. ಇಲ್ಲ, ಈ ರೀತಿ ಕೂಡ ಆಗ್ಬೋದು. ಇದಕ್ಕೆ ಪ್ಯಾಂಜಿಯಾ ಅಲ್ಟಿಮೇಟ್ ಅಂತ ಹೆಸರಿಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಖಂಡಗಳು ಸೇರಿ ಒಂದು ಸರ್ಕಲ್ನಂತೆ ಫಾರ್ಮ್ ಆಗಿ ಮಧ್ಯದಲ್ಲಿ ಪೆಸಿಫಿಕ್ ಸಮುದ್ರ ಇರುತ್ತೆ. ಸರ್ಕಲ್ ಹೊರಗಡೆ ಇನ್ನೊಂದು ಸಮುದ್ರ ಇರುತ್ತೆ, ಅದರ ಹೆಸರು ಸೂಪರ್ ಪೆಸಿಫಿಕ್ ಓಷನ್. ಈ ರೀತಿ ಭೂಮಿಯ ಎಲ್ಲ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ ಆಗಿ ಕೊನೆಗೆ ಯಾವ ರೂಪಕ್ಕೆ ಬರ್ತವೆ ಅನ್ನೋದ್ರ ಮೇಲೆ ತುಂಬ ಥಿಯರಿಗಳಿವೆ. ಈ ರೀತಿ ಆದರೆ ನಾವು ನೆಲದ ಮೇಲೇ ದೇಶದಿಂದ ದೇಶಕ್ಕೆ ಭೂಮಾರ್ಗದ ಮೂಲಕವೇ ಬಸ್ಸು ಕಾರುಗಳಲ್ಲಿ ಹೋಗ್ಬೋದು. ಆದರೆ ಈ ರೀತಿ ಆದಾಗ ದೊಡ್ಡ ಸಮಸ್ಯೆ ಏನಂದರೆ ಪ್ಲೇಟ್ಸ್ ಒಂದಕ್ಕೊಂದು ಡಿಕ್ಕಿ ಹೊಡೆದು ಬೆಟ್ಟ ಗುಡ್ಡಗಳು ಹುಟ್ಟಿರ್ತವೆ. ಹೇಗೆ ಅಂದರೆ ನಮ್ಮ ಭಾರತದಲ್ಲಿರೋ ಹಿಮಾಲಯ ಪರ್ವತಗಳಿದ್ದಂತೆ. ಈ ಪರ್ವತಗಳು ಹುಟ್ಟೋಕೆ ಕಾರಣ ಮೊದಲು ನಮ್ಮ ಭಾರತ ಆಫ್ರಿಕಾಗೆ ಹತ್ತಿರದಲ್ಲಿತ್ತು. ಈಗ ಆಫ್ರಿಕಾ ಹೇಗೆ ಮೂವ್ ಆಗ್ತಿದೆನೋ ಇಂಡಿಯಾದ ಪ್ಲೇಟ್ ಕೂಡ ಆವಾಗ ಹಾಗೆಯೇ ಮೂವ್ ಆಗ್ತಾ ಆಗ್ತಾ ಏಷ್ಯಾ ಖಂಡಕ್ಕೆ ಡಿಕ್ಕಿ ಹೊಡಿತು. ಆ ಸಂದರ್ಭದಲ್ಲಿ ಹುಟ್ಟಿದ್ವೇ ಈ ಹಿಮಾಲಯ ಪರ್ವತ ಶಿಖರಗಳು. ಅದೇ ರೀತಿ ಈ ನೋವೋ ಪ್ಯಾಂಜಿಯಾ ಆಗೋವಾಗ ಪ್ರತಿಯೊಂದು ಖಂಡವು ಒಂದಕ್ಕೊಂದು ಗುದ್ದಿಕೊಂಡು ಇಂತಹ ಹಿಮಾಲಯ ಪರ್ವತಗಳಂತಹ ಎತ್ತರವಾದ ಶಿಖರಗಳು ಹುಟ್ಟುತ್ತವೆ. ಅದರಲ್ಲಿ ಮೌಂಟ್ ಎವರೆಸ್ಟ್ನಂತಹ ಎತ್ತರವಾದ ಪರ್ವತಗಳು ಎಷ್ಟೋ. ಇವೆಲ್ಲ ಆಗೋಕೆ ತುಂಬ ದೂರ ಇದೆ. ಇವೆಲ್ಲ ಆಗೋದ್ರೊಳಗೆ ಈ ಪ್ರಕೃತಿಯಲ್ಲಿ ಎಂತಹ ಬದಲಾವಣೆಗಳು ಬರ್ತವೋ ನಮಗೆ ಗೊತ್ತಿಲ್ಲ. ಆವಾಗ ಮನುಷ್ಯ ಅನ್ನೋನು ಇವನ್ನೆಲ್ಲ ನೋಡೋಕೆ ಇರ್ತಾನೋ ಇಲ್ವೋ ಕೂಡ ಗೊತ್ತಿಲ್ಲ. ಆದರೆ ಪ್ರಸ್ತುತ ಇನ್ನೊಂದು 50 ಮಿಲಿಯನ್ ವರ್ಷಗಳಲ್ಲಿ ಈ ಆಫ್ರಿಕಾ ಸೇಳಿ ಚಿಕ್ಕದಾಗಿ ಒಂದು ನದಿಯಂತೆ ಸಮುದ್ರ ಸೃಷ್ಟಿಯಾಗೋದನ್ನು ಮನುಷ್ಯನು ನೋಡೋ ಚಾನ್ಸ್ ಇದೆ. ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.